ಹುಲಿಯಿಂದ ತಪ್ಪಿಸ್ಕೊಂಡು ಮತ್ತೆ ಹುಲಿ ಬೋನೆಲ್ಲ ಸಿಕ್ಕಾಕೊಂಡು ಹಾಗೆ ಈ ಚಂಚಲ ಕಾರಲ್ಲೇ ಬಚ್ಚಿಟ್ಕೋಬೇಕಾ ನಾನು? ಈಗ ಈ ಕಾರಿಂದ ಹೇಳಿದ್ರೆ ಅವಳ ಕಣ್ಣು ಕಾಣಿಸ್ಕೋತೀನಿ. ಹಾಗೆ ಅಂತ ಕಾರಲ್ಲಿರೋ ಅಪಾಯನ ತಪ್ಪಿಸ್ಕೊಳ್ಳೋದಕ್ಕೆ ದಾರಿನೇ ಇಲ್ವಾ? ವೈದೇಹಿ, ಏನಾಯ್ತು? ಸಿಕ್ಕದ್ಲಾ? ಇಲ್ಲ ಮೇಡಮ್, ಆದ್ರೆ ಒಂದ್ ಮನೆಗೆ ಹೋಗಿ ತುಂಬಾ ಬಾಗಿಲು ತಟ್ಟದೆ. ಎಷ್ಟು ತಟ್ಟಿದ್ರು ಅವ್ರು ತೆಗಿಲೇ ಇಲ್ಲ. ಅಲ್ಲಿರ್ಬೋದೇನೋ ಮೇಡಮ್. ಇನ್ನು ಇಲ್ಲೇ ಇದೆಯಲ್ಲೋ, ನಡಿ ಹೋಗೋಣ. ಸರಿ ಮೇಡಮ್. ಅಮ್ಮ ಅಮ್ಮ, ದೇವಾಂಶ್ಗೆ 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 ಏನಾಯ್ತು? ದೇವಾಂಶ್ನ ಚಂಚಲ ಶೂಟ್ ಮಾಡಿದಾಳಮ್ಮ. ಎದೆಗೆ ಹೊಡೆದ್ಲಂತೆ. ದೇವಾ, ದೇವಾಂಶ್, ದೇವಾಂಶ್, ಅಮ್ಮ, ದೇವಾಂಶ್, ದೇವಾಂಶ್, ಕಂದ ದೇವಾಂಶ್. ಅಯ್ಯೋ, ಲಕ್ಕಿ, ದೇವಾಂಶ್ ಇವಾಗ ಹೇಗಿದ್ದಾನೆ? ಅವನಿಗೇನು ಆಗಿಲ್ಲ ತಾನೆ? ಏನೋ ಗೊತ್ತಿಲ್ಲ ಅಮ್ಮ. ದೇವಸ್ಥಾನಕ್ಕೆ ಹೋಗಿ ಬರ್ಬೇಕಾದ್ರೆ ಚಂಚಲ ಶೂಟ್ ಮಾಡಿದ್ಲಂತೆ. ಊರ್ಮಿಳ ಹಾಸ್ಪಿಟಲ್ ಕರ್ಕೊಂಡು ಹೋಗ್ತಾ ಫೋನ್ ಮಾಡಿದ್ಲು. ಕುಡಿಲಿ ಅನಾಹುತ ಆಗುತ್ತೆ ಅಂತ ಗೊತ್ತಿದ್ದು ಯಾಕೆ ಹೋದ್ರು? ನನ್ನನ್ನು ಬಲಿ ತಗೊಳ್ಳೋದ್ ಬಿಟ್ಟು ನನ್ನ ಕುಟುಂಬನೇ ನಾಶ ಮಾಡಿದ್ರೆ ನಾನು ಅದ್ ಹೇಗ್ ಸಹಿಸ್ಕೊಂಡಿರ್ಲಿ? ನಿನ್ನ ಕರುಣೆನೇ ಇಲ್ವಾ ದೇವ್ರೆ? ಯಾರೋ ಯಾವಾಗೋ ಮಾಡಿದ ತಪ್ಪಿಗೆ ನಮಗೆ ಯಾಕೆ ಶಿಕ್ಷೆ ಕೊಡ್ತಾ ಇದೀಯಾ? ಇದನ್ನೆಲ್ಲ ನೋಡಿ ಕಣ್ಣು ಮುಚ್ಕೊಂಡಿದ್ಯಾ ದೇವ್ರೆ? ಅಜ್ಜಿ, ಬಿಡು. ವೈದೇಹಿ, 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 ನಾನು ಹೇಳೋದನ್ನ ಕೇಳು. ವೈದೇಹಿ, ವೈದೇಹಿ, ಅಕ್ಕ, ವೈದೇಹಿ, ಅಕ್ಕ, ಭಯ ಆಗ್ತಿದೆ, ಭಯ ವೈದೇಹಿ, ಅಕ್ಕ. ಸಮಾಧಾನ ಮಾಡ್ಕೋ ವೈದೇಹಿ. ವೈದೇಹಿ, ಡಾಕ್ಟರ್ ಏನೇನು ಅಂತಿದ್ದಾರೆ? ಕೂತ್ಕೋ, ಅಕ್ಕ, ಕೂತ್ಕೋ. ವೈದೇಹಿ, ದೇವಾಂಶಿಗೆ ಏನೂ ಆಗಲ್ಲ, ಪ್ರಾಣ ಇದೆ ಅಂತ ಹೇಳಿದಾರಲ್ವಾ, ಡಾಕ್ಟರ್ ಕಾಪಾಡ್ತಾರೆ. ದೇವಾಂಶಿಗೆ ಏನೂ ಆಗಲ್ಲ. ಅಲ್ಲ, ನಿನ್ನ ನಿನ್ ಹೊಟ್ಟೆಲಿರೋ ಮಗುನ ಬಿಟ್ಟು ಎಲ್ಲಿ ಹೋಗ್ತಾನೆ ದೇವಾಂಶ್ ಹೇಳು? ವೈದೇಹಿ, ದೇವಾಂಶಿಗೆ ಏನೂ ಆಗಲ್ಲ. ಪ್ಲೀಸ್ ಕಂಟ್ರೋಲ್ ಯುವರ್ ಸೆಲ್ಫ್. ಮೇಡಮ್, ದೇವಾಂಶ್ ಅವ್ರ ಹೆಂಡತಿ ಯಾರು? ನಾನೇ ನಾನೇ. ಇಲ್ಲಿ ಸ್ವಲ್ಪ ಸೈನ್ ಮಾಡ್ತೀರಾ? ಯಾಕೆ? ಏನಾಯ್ತು? ಅಂದ್ರೆ ಏನಂತಿದ್ದಾರೆ? ನನ್ ಭಾವ ಜೀವಂತವಾಗಿರಲ್ವಾ? ವೈದೇಹಿ, ಇದು ಫಾರ್ಮಾಲಿಟೀಸ್ಗೋಸ್ಕರ ಮಾತ್ರನೇ. ದೇವಾಂಶಿಗೆ ಏನೂ ಆಗಲ್ಲ. ಹೌದಮ್ಮ, ಫಾರ್ಮಾಲಿಟೀಸ್ಗೋಸ್ಕರ ಹೀಗೆ ಮಾಡ್ತಿದ್ದೀವಿ. ಆಪರೇಷನ್ ಥಿಯೇಟರ್ಗೆ ಹೋಗೋ ಪ್ರತಿ ಪೇಷಂಟು ಆರೋಗ್ಯವಾಗಿ ಬೇಗ ಹುಷಾರಾಗ್ಲಿ ಅಂತಾನೆ ಬೇಡ್ಕೋತೀವಿ. ನಮ್ಮ ಪ್ರಯತ್ನ ನಾವು ಮಾಡ್ತೀವಿ. ಆದ್ರೆ ನಿಮ್ಮ ಗಂಡನ ವಿಷಯದಲ್ಲಿ ಏನಾಯ್ತು ಡಾಕ್ಟರ್? ಏನಾಯ್ತು? ನಿಮಿಷಕ್ಕೆ 72 ಸಲ ಹೊಡ್ಕೋಬೇಕಾಗಿರೋ ಹಾರ್ಟು ಅವ್ರಿಗೆ 7 ಸಲ ಕೂಡ ಹೊಡ್ಕೋತಾ ಇಲ್ಲ. ಈ ಪರಿಸ್ಥಿತಿಲಿ ಆಪರೇಷನ್ ಮಾಡಲೇಬೇಕು ನಾವು. ಆದ್ರೆ ಈ ಕಂಡೀಷನ್ ಅಲ್ಲಿರೋ ಯಾವುದೇ ಪೇಷಂಟ್ಗೂ ಅನಸ್ತೇಷಿಯಾ ಕೊಡೋ ಹಾಗಿಲ್ಲ. ಅದಿಲ್ಲದೆ ಆಪರೇಷನ್ ಮಾಡೋಕ್ಕಾಗಲ್ಲ. ಅದಕ್ಕೆ ನಿಮ್ಮ ಒಪ್ಪಿಗೆ ಇದ್ರೆ ಮಾತ್ರ ಆಪರೇಷನ್ ಮಾಡ್ತೀವಿ. ಈಗ ಆಪರೇಷನ್ಗೆ ನಾವೆಲ್ಲ ರೆಡಿ ಮಾಡ್ಕೋತಿದ್ದೀವಿ. ಆಪರೇಷನ್ ಮುಗಿಯೋಷ್ಟರಲ್ಲಿ ಪ್ರಾಣ ಇರುತ್ತೋ ಇಲ್ವೋ ಹೇಳಕ್ಕಾಗಲ್ಲ.
ವೈದೇಹಿ ವೈದೇಹಿ ವೈದೇಹಿ. ವೈದೇಹಿ ಅಮ್ಮ ವೈದೇಹಿ, ದೇವಾಂಶ್ ಹೇಗಿದ್ದಾನಮ್ಮ? ಡಾಕ್ಟರ್ ಏನಂದ್ರು? ಏನೋ ಗೊತ್ತಿಲ್ಲ ಅತ್ತೆ. ಡಾಕ್ಟರ್ ಏನೇನೋ ಹೇಳ್ತಿದ್ದಾರೆ. ನನಗ್ ಭಯ ಆಗ್ತಿದೆ. ನನ್ನ ಮೊಮ್ಮಗನಿಗೆ ಏನಾಯ್ತು? ಈ ನನ್ನ ಮೊಮ್ಮಗನಿಗೆ ಯಾಕೆ ಹೀಗಾಯ್ತು? ಅಯ್ಯೋ ಭಗವಂತ, ಮೊನ್ನೆ ಅಷ್ಟೇ ಒಂದು ಅಪಾಯದಿಂದ ಪಾರಾಗಿ ಬಂದಿದ್ದು, ಆಮೇಲೆ ಮತ್ತೆ ಯಾಕಪ್ಪ ಈ ಶಿಕ್ಷೆ? ಯಾಕೆ ನಮ್ಮ ಜೀವನದಲ್ಲಿ ಈ ರೀತಿ ಆಟ ಆಡ್ತಾ ಇದೀಯಾ ದೇವಾ? ಹೀಗೆಲ್ಲ ಮಾಡ್ತಿರೋ ದೇವ್ರಲ್ಲ, ನಾವು ಅನ್ನೋ ವಿಷಯ ಗೊತ್ತಿಲ್ಲ. ಆದರೂ ವೈದೇಹಿಗೆ ಶೂಟ್ ಮಾಡಕ್ ಹೋಗಿ ದೇವಾಂಶಿಗೆ ಶೂಟ್ ಮಾಡಿದ್ರು. ಸರಿಯಾಗಿ ಎದೆಗೆ ಗುಂಡು ಹಾರಿಸಿದಳು ಚಂಚಲ. ಇನ್ ಬದುಕೋ ಚಾನ್ಸೇ ಇಲ್ಲ. ಅಯ್ಯೋ, ಎಲ್ಲ ನನ್ನ ಹಣೆ ಬರನೇ ಅಜ್ಜಿ. ನನ್ ದುರದೃಷ್ಟ ಅದು ನನ್ ಭಾವಗೆ ಅಂಟ್ಕೊಳ್ತು. ಇವಾಗ ಭಾವ ಒಳಗಡೆ ಹೀಗಿದ್ದಾನೆ ಅಂದ್ರೆ ಅದಕ್ಕೆ ಕಾರಣ ನಾನೇ. ನನ್ನನ್ನು ಕಾಪಾಡೋದಕ್ಕೆ ಹೋಗಿ ಭಾವ ಅವನ್ ಪ್ರಾಣಕ್ಕೆ ಅಪಾಯ ತಂದ್ಕೊಂಡ. ಭಾವ ಬೇಡ ಅಂತ ಹೇಳ್ತಾನೆ ಇದ್ರು ನಾನೇ ದೇವಸ್ಥಾನಕ್ಕೂ ಹೋಗಿ ಭಾವಗಿಂತ ಪರಿಸ್ಥಿತಿ ಬರೋ ಹಾಗೆ ಮಾಡ್ಬಿಟ್ಟೆ. ನಾನೇ ಇದಕ್ಕೆ ಕಾರಣ, ನಾನೇ. ನೀನಲ್ಲ ಮಗಳೇ.